ಸರಿಯಾದಂತಹ ಕರ್ಮ ಅಂದ್ರೆ ಏನು ಮಾಡಬೇಕು, ಇದಕ್ಕೆ ಕೃಷ್ಣ ಏನು ಹೇಳ್ತಾನೆ, ಇದು ಇವತ್ತಿನ ಭಕ್ತಿ ಸ್ಟುಡಿಯೋದ ವಿಶೇಷ. ನಮಸ್ಕಾರ, ನನ್ನ ಆರ್ಜೆ ನಿಖಿತಾ. ಅರ್ಜುನವರ ಜ್ಯುವೆಲ್ಲರ್ಸ್ ಅರ್ಪಿಸುವಂತಹ ಭಕ್ತಿ ಸ್ಟುಡಿಯೋದಲ್ಲಿ ಒಂದು ವಿಶೇಷವಾದಂತಹ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದರ ಹೆಸರೇ ಗೀತಗಮ್ಯ ಅಂತ. ಭಗವದ್ಗೀತೆಯಲ್ಲಿ ಕೃಷ್ಣ ಮತ್ತೆ ಅರ್ಜುನನ ಮಾತುಕತೆ ನಡೆಯುತ್ತೆ. ಈ ಕಾನ್ವರ್ಸೇಷನ್ನ ನಾವು ಗೀತಗಮ್ಯದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ ಇನ್ನು ಕೆಲವು ವಾರಗಳು. ಈ ಗೀತೆಯಲ್ಲಿ ಬರುವಂತಹ ಗಮ್ಯ ಅಂತ ಹೇಳಿದ್ರೆ ಒಂದು ಗುರಿ, ನಮ್ಮ ಬದುಕಿನ ಗುರಿ ಏನು ನಾವು ಸಾಧಿಸಬೇಕು ಅಂತ ಇರ್ತೀವೋ ಅದಕ್ಕೆ ಮಾರ್ಗವನ್ನ ನೀಡುವಂಥದ್ದು, ತೋರಿಸುವಂಥದ್ದು ಈ ಭಗವದ್ಗೀತೆಯಲ್ಲಿ ಒಂದು ಕೈಪಿಡಿಯಾಗಿ ನಮ್ಮ ಜೊತೆ ಇರೋದು. ಭಗವದ್ಗೀತೆಯನ್ನ ಉಪದೇಶ ಮಾಡೋದಕ್ಕೆ ಕೃಷ್ಣ ಮುಂದಾದಾಗ ಅರ್ಜುನನಿಗೆ ಮೊದಲನೇದಾಗಿ ಅದು ಪ್ರಾರಂಭವಾಗಿರೋದೇ ಸಂದೇಹದಿಂದ. ಅರ್ಜುನನಿಗೆ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಹಾಗೆ ಮಾಡಿದ್ರೆ ಸರಿನಾ, ಹೀಗೆ ಮಾಡಿದ್ರೆ ಸರಿನಾ, ಪ್ರತಿಯೊಂದು ಸಂದೇಹವನ್ನು ಕೂಡ ಕ್ಲಿಯರ್ ಮಾಡ್ತಾ ಬರ್ತಾನೆ ಕೃಷ್ಣ. ಅಂಥದ್ರಲ್ಲಿ ಅರ್ಜುನ ಯೋಚನೆ ಮಾಡ್ತಾನಂತೆ, ಕೃಷ್ಣ ನಿಜವಾಗ್ಲೂ ಕೂಡ ದೇವರಾಗಿದ್ರೆ ನಾನು ಅವನನ್ನ ಇನ್ನೂ ಭಕ್ತಿಯಿಂದ ನೋಡ್ಕೊಳ್ಬೇಕು. ಅವನೊಳ್ಳೆ ನನ್ನ ಫ್ರೆಂಡ್ ತರ ಇದ್ದಾನಲ್ಲ, ಏನಿದು, ಹೇಗೆ ಅವನನ್ನ ನಾನು ದೇವರಂತೆ ನೋಡ್ತಾ ನನ್ನನ್ನು ನಾನು ಸಮರ್ಪಿಸಿಕೊಳ್ಳುವುದು, ಯಾವುದು ಸರಿಯಾದಂತಹ ಕೆಲಸ, ಯಾವುದು ರೈಟ್ ಆಕ್ಷನ್, ಸರಿಯಾದಂತಹ ಕರ್ಮ ಅಂತ ಹೇಳಿ ಕೃಷ್ಣನನ್ನ ಕೇಳಿದಾಗ ಕೃಷ್ಣ ಹೇಳ್ತಾನಂತೆ, ನನ್ನನ್ನು ತಲುಪೋದಕ್ಕೆ ಬೇರೆ ಬೇರೆ ದಾರಿಗಳು, ಡಿಫ್ರೆಂಟ್ ವೇಸ್, ಆದರೆ ಎಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ತಾರೋ, ಯಾವ ವ್ಯಕ್ತಿ ಮಾಡುವಂಥ ಕೆಲಸವನ್ನ ನಿಷ್ಠೆಯಿಂದ ಮಾಡ್ತಾ ಅದು ಯಶಸ್ಸನ್ನ ಕಾಣುತ್ತೋ ಅಥವಾ ಸೋಲುತ್ತೋ ಯಾವುದ್ರ ಬಗ್ಗೆನೂ ಯೋಚನೆ ಮಾಡದೆ ಸಂಪೂರ್ಣವಾಗಿ ಕೆಲಸವನ್ನ ಮಾಡಿದಾಗ, ಯಾವುದೇ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೇನೆ ತ್ಯಾಗ ಮಾಡಿದಾಗ ಅದು ಸರಿಯಾದಂತಹ ಕರ್ಮ ಅಂತ. ಅರ್ಜುನ ಕೇಳ್ತಾನಂತೆ ಕೃಷ್ಣನಿಗೆ, ತ್ಯಾಗ ಎಲ್ಲಿಂದ ಬಂತು ಇಲ್ಲಿ? ತ್ಯಾಗ ಅಂತ ಹೇಳಿದ್ರೆ ನೀನು ಏನು ಅರ್ಥವನ್ನ ಹೇಳ್ತಿದ್ಯಾ ಅಂತ ಹೇಳಿದಾಗ ಕೃಷ್ಣ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂತ ಹೇಳಿದ್ರೆ, ಇದು ಭಗವದ್ಗೀತೆಯಲ್ಲಿ ಓದೋದಕ್ಕೆ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲೂ ಕೂಡ ಇದನ್ನ ಅಳವಡಿಸ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯಕ. ಕೃಷ್ಣ ಹೇಳ್ತಾನೆ, ತ್ಯಾಗ ಏನನ್ನಾದ್ರೂ ಸಾಧಿಸಬೇಕು ಅಂತ ಹೇಳಿದಾಗ ಅದಕ್ಕಾಗಿ ನಾವು ಕೆಲಸ ಮಾಡ್ತೀವಿ. ಆಗ ಆ ಶಿಸ್ತಿಗೋಸ್ಕರ ನಮ್ಮ ಆಲಸ್ಯವನ್ನ ತ್ಯಾಗ ಮಾಡ್ತೀವಿ. ಎಷ್ಟೋ ಜನ ಲೌಕಿಕ ಜಗತ್ತಿನಿಂದ ಕಣ್ಣು ಮುಚ್ಚಿಕೊಂಡು ಹಾಗೆ ತಮ್ಮೊಳಗೆ ಆ ಒಂದು ಶಕ್ತಿಯನ್ನು ಕಾಣ್ಕೊಳ್ತಾರೆ. ಆ ವಿಶೇಷವಾಗಿರುವಂತಹ ಲೌಕಿಕ ಜಗತ್ತಿನ ಅಟ್ರಾಕ್ಷನ್ಸ್ಗಳನ್ನ ತ್ಯಾಗ ಮಾಡ್ತಾರೆ ನನಗೋಸ್ಕರ. ಎಷ್ಟೋ ಜನ ಯೋಗಾಭ್ಯಾಸ ಅಧ್ಯಯನವನ್ನೆಲ್ಲ ಮಾಡ್ತಾರೆ, ಅವರ ಅಜ್ಞಾನವನ್ನ ತ್ಯಾಗ ಮಾಡ್ತಾರೆ, ಹಾಗೆ ಅವರ ಕಂಫರ್ಟ್ನ ತ್ಯಾಗ ಮಾಡ್ತಿದ್ದ ಹಾಗೆ ಎಕ್ಸಸೈಸ್ ಮಾಡ್ತಾ ಅವರ ಶರೀರವನ್ನ, ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು. ಹೀಗೆ ಯಾವುದೇ ರೀತಿಯಲ್ಲಿ ಯಾವುದು ಬೇಡದೇ ಇರುವಂಥ ವಿಚಾರವಿದೆಯೋ ಅದನ್ನ ತ್ಯಾಗ ಮಾಡಿ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಕೆಲಸ ಮಾಡ್ತಾ ಅವನ ಬದುಕನ್ನ ಶಿಸ್ತಿನಿಂದ ಕಟ್ಟಿಕೊಳ್ತಾನೋ ಆತ ನನ್ನ ಒಲವಿಗೆ ಪಾತ್ರನಾಗ್ತಾನೆ. ಒಂದು ವೇಳೆ ಒಬ್ಬ ವ್ಯಕ್ತಿ ಯಾವುದೇ ರೀತಿಯಲ್ಲಿ ಅವನಿಗೆ ಏನೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಏನೋ ಮನಸ್ಸಿಗೆ ಬಂದಿದ್ದು ಮಾಡ್ತಾ ಇರ್ತಾನೆ, ಏನೋ ಉದ್ದೇಶ ಇಲ್ಲ, ಅವನಿಗೆ ಸಂತೋಷ ಅನ್ನೋದು ಕೂಡ ಅಷ್ಟೇ ದೂರ ಅನ್ನಿಸ್ಬಿಡುತ್ತೆ. ಸಂತೋಷವಾಗಿರ್ಬೇಕು ಅಂತ ಹೇಳಿದಾಗ ತನ್ನೊಳಗಿನ ಆ ಕನೆಕ್ಷನ್ ತುಂಬಾ ಮುಖ್ಯ, ಮತ್ತೆ ಆ ಸಮರ್ಪಣೆ ಅನ್ನುವಂಥದ್ದು ತುಂಬಾ ಮುಖ್ಯ. ನಾವು ನಮಗೆ ಹತ್ತಿರವಾಗಿದ್ದು ಆ ಕರ್ಮವನ್ನ, ನಾವು ಮಾಡುವಂತಹ ಕೆಲಸವನ್ನ ಆಗಾಗ ಅವಲೋಕಿಸಿಕೊಂಡಾಗ, ನಾವು ಸರಿದಾರಿಯಲ್ಲಿ ಇದ್ದೀವೋ ಇಲ್ವೋ ಅಂತ ಹೇಳಿ ಪ್ರಶ್ನಿಸಿಕೊಂಡಾಗ ಇದಕ್ಕೆಲ್ಲ ಉತ್ತರ ಸಿಗುತ್ತೆ ಅಂತ ಹೇಳಿ ತುಂಬಾ ಸಿಂಪಲ್ ಆಗಿ ಕೃಷ್ಣ ಅರ್ಜುನನಿಗೆ ಈ ಸಂದೇಹವನ್ನ ಕ್ಲಿಯರ್ ಮಾಡ್ತಾನಂತೆ. ಮುಂದಿನ ವಾರ ಮತ್ತೊಂದು ಸಂದೇಹ ಅರ್ಜುನನಿಗೆ ಬಂದಿರುವಂಥದ್ದು, ಅಥವಾ ಅರ್ಜುನ ಕೇಳಿರುವಂತಹ ಪ್ರಶ್ನೆಗೆ ಕೃಷ್ಣ ಏನು ಉತ್ತರ ನೀಡ್ತಾನೆ ಅಂತ ತಿಳ್ಕೊಳ್ಳೋಣ. ಹಾಗೆ ಕೃಷ್ಣ ಜನ್ಮಾಷ್ಟಮಿ ವಿಶೇಷ ಎಲ್ಲ ನಡೀತಾ ಇದೆ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಇದರ ಜೊತೆಯಲ್ಲಿ ಮನೆಯಲ್ಲಿ ಪೂಜೆ ನಡೆಸಬೇಕು ಅಂತ ಹೇಳಿದಾಗ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತೀವಿ. ಇದು ಆಂಟಿ ಬ್ಯಾಕ್ಟೀರಿಯಲ್ ಅಂತ ಹೇಳಿ ಯಾವುದೇ ರೀತಿಯಾದಂತಹ ಬೇಡದೇ ಇರುವಂತಹ ಕೀಟಾಣುವನ್ನು ತೆಗೆದು ಹಾಕುವಂತಹ ಶಕ್ತಿ ಈ ಬೆಳ್ಳಿಗಿದೆ. ಇನ್ನು ದೇವರ ದೀಪವನ್ನು ಹಚ್ಚಬೇಕಾದ್ರೆ ಬೆಳ್ಳಿಯ ದೀಪವನ್ನು ಹಚ್ಚೋದು, ಅದರಲ್ಲೂ ಬೆಳ್ಳಿಯ ದೀಪಕ್ಕೆ ತುಪ್ಪದ ದೀಪವನ್ನು ಹಚ್ಚುವಂಥದ್ದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ಬೇರೆ ಬೇರೆ ದೇವರ ವಿಗ್ರಹವನ್ನ, ಬೆಳ್ಳಿಯ ವಿಗ್ರಹವನ್ನ ಇಟ್ಟು ಪೂಜೆ ಮಾಡುವಂಥದ್ದು ಇವೆಲ್ಲವೂ ಇರುತ್ತೆ. ಹೀಗೆ ನೀವು ವಿಶೇಷವಾಗಿರುವಂತಹ ಬೆಳ್ಳಿ ದೀಪ, ಬೆಳ್ಳಿಯ ಈ ಆರ್ಟಿಕಲ್ಸ್ಗಳನ್ನೆಲ್ಲ ಪೂಜೆಗೆ ಸಂಬಂಧಪಟ್ಟಂತೆ ನೀವು ಪಡ್ಕೊಳ್ಬೇಕು ಅಂತಿದ್ರೆ, ಇಲ್ಲದೇ ಇದ್ರೂ ಬೆಳ್ಳಿಗೆ ಸಂಬಂಧಪಟ್ಟಿರುವಂತಹ ಯಾವುದೇ ಜ್ಯುವೆಲ್ರಿನ ನೀವು ತಗೊಳ್ಬೇಕು ಅಂತಿದ್ರು ಕೂಡ ಅರ್ಜುನ ಜ್ಯುವೆಲ್ಲರ್ಸ್ 4th T ಬ್ಲಾಕ್ನಲ್ಲಿ ನೀವು ಬೇರೆಯವರಿಗೆ ಗಿಫ್ಟ್ ಮಾಡೋದಕ್ಕೂ ಕೂಡ ಪಡ್ಕೊಳ್ಬಹುದು. ವಿಸಿಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಅರ್ಜುನ ವರ ಜ್ಯುವೆಲ್ಲರ್ಸ್, ಜಯನಗರ್ 4th T ಬ್ಲಾಕ್ನಲ್ಲಿ. ಇದು ಅರ್ಜುನ ವರ ಜ್ಯುವೆಲ್ಲರ್ಸ್ ಅರ್ಪಿಸುವಂತಹ ಗೀತಗಮ್ಯ ಭಕ್ತಿ ಸ್ಟುಡಿಯೋದಲ್ಲಿ. ನಮಸ್ಕಾರ, ನನ್ನ ಆರ್ಜೆ ನಿಖಿತಾ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.